ಒಳ ಮೀಸಲಾತಿ ಹೋರಾಟಗಾರರೇ, ಪ್ರಗತಿಪರ, ರೈತ ಪರ, ಮಹಿಳಾ ಪರ, ಮಾನವ ಹಕ್ಕುಗಳ ಪರ ಹೋರಾಟಗಾರರೇ ಮತ್ತು ಪಕ್ಷದ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರೀಯ ನಾಯಕರುಗಳೇ, ನನ್ನ ಮುಂದೆ ಆಸೀನರಾಗಿರುವಂತಹ ಎಲ್ಲ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ನನ್ನ ಈ ಧ್ವನಿಯನ್ನ ಆಲಿಸ್ತಾ ಇರುವಂತಹ ಮತದಾರ ಬಂಧುಗಳೇ, ಮಹಿಳಾ ಶಿರೋಮಣಿಗಳೇ, ಎಲ್ಲರ ಮೇಲೂ ಕೂಡ ಆ ಭಗವಂತ ಶಾಂತಿಯನ್ನ ಕರುಣಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಈಗಾಗಲೇ ಈ ವೇದಿಕೆಯಲ್ಲಿ ಕೂತಿರುವಂತಹ ನಾಯಕರು, ಅವರ ಕೈಗೆ ನೀವು ಮೈಕ್ ಕೊಟ್ರೆ ರಾತ್ರಿಯಿಂದ ಬೆಳಕರಿಬಹುದು, ಅವರ ಮಾತಿಗೆ ವಿರಾಮ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅವರ ಇಡೀ ಜೀವಮಾನದಲ್ಲಿ ಈ ಹೋರಾಟಗಳನ್ನ ಮೈಗೂಡಿಸಿಕೊಂಡು ಬಂದವರು, ಮಾತನಾಡಲಿಕ್ಕೆ ಅಷ್ಟು ಕಂಟೆಂಟ್ ಇದೆ. ಆದ್ರೆ ನಾವು ಸಮಯ ಮತ್ತು ಎಲೆಕ್ಷನ್ ಕಮಿಷನ್ ನ ಗೈಡ್ ಲೈನ್ ಕೂಡ ಫಾಲೋ ಮಾಡಬೇಕು. ಈ ಅಫ್ಸರ್ ಕೊಡ್ಲಿಪೇಟೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಗೌರವಿಸುವಂತ ವ್ಯಕ್ತಿ, SDPI ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ನೆಲದ ಕಾನೂನನ್ನ ಗೌರವಿಸುವಂತ ಪಕ್ಷ ಆದ ಕಾರಣ ನಿಗದಿತ ಸಮಯದ ಒಳಗೇನೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸಬೇಕಾಗಿದೆ. ಹಾಗಾಗಿ ಯಾರು ಅನ್ಯತಾ ಭಾವಿಸಬೇಡಿ. ನಾನು ಕೂಡ ಹೆಚ್ಚು ಭಾಷಣ ಮಾಡಲ್ಲ. ನಾನು ಮಾತನಾಡಲಿಕ್ಕಿರುವಂತಹ ಇಶ್ಯೂಗಳ ಒಂದು ದೊಡ್ಡ ಪಟ್ಟಿಯೇ ಇದೆ. ನಾನು ಚುನಾವಣಾ ಕ್ಯಾಂಪೇನ್ ನಲ್ಲಿ ಮನೆ ಮನೆಗೆ ಹೋಗ್ಬೇಕಾದ್ರೆ ಒಂದೊಂದು ಏರಿಯಾದಲ್ಲಿ ಒಂದೊಂದು ಸಮಸ್ಯೆ ಇದೆ. ನಾನು 2 PA ಗಳನ್ನ ಅಪಾಯಿಂಟ್ ಮಾಡ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ನಾಳೆ ಅಸೆಂಬ್ಲಿಯಲ್ಲಿ ಹೋಗಿ ಮಾತಾಡಬೇಕಾದ್ರೆ ಯಾವ ಏರಿಯಾದ ಪಾಯಿಂಟ್ ಗಳು ಬಿಟ್ಟು ಹೋಗಬಾರ್ದು ಎಂಬ ಕಾರಣಕ್ಕೆ ಎಲ್ಲವನ್ನ ಅವರು ನೋಟ್ ಮಾಡ್ತಾ ಇದ್ದಾರೆ. ಟೈಮ್ ಟು ಟೈಮ್ ಪ್ರಪ್ರಥಮ ಅಸೆಂಬ್ಲಿಯಲ್ಲೇ ನಾನು ದಾವಣಗೆರೆಯ ನೆರಳು ಬೀಡಿ ಕಾರ್ಮಿಕರ 300 ಮಹಿಳೆಯರು ಸೇರಿ 15 ಡಿಮ್ಯಾಂಡ್ಗಳನ್ನು ನನಗೆ ಇವತ್ತು ಸಬ್ಮಿಷನ್ ಮಾಡಿದ್ದಾರೆ. ಅದರ ಬಗ್ಗೆ ನಾನು ಧ್ವನಿ ಎತ್ತಲಿಕ್ಕಿದ್ದೇನೆ ಮತ್ತು ಭರವಸೆಯನ್ನ ಆ ಮಹಿಳೆಯರಿಗೆ ಕೊಟ್ಟು ಬಂದಿದ್ದೇನೆ. ಹಾಗಾಗಿ ಒಂದು ವಿಚಾರವನ್ನ ಮಾತ್ರ ನಾನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ಅಫ್ಸರ್ ಕೊಡ್ಲಿಪೇಟೆ ಕೋಮುವಾದಿ ಅಂತ ಹೇಳಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೋಮುವಾದಿ ಪಕ್ಷ ಅಂತ ಹೇಳಿ ಹಲವಾರು ಜನರು ಹೇಳ್ತಾ ಇದ್ದಾರೆ. ಅವರಿಗೆ ನಾನು ಏನು ಮಾತಾಡೋದಿಲ್ಲ. ಇವತ್ತು ಈ ವೇದಿಕೆಯನ್ನ ನೋಡಿ, ಇಲ್ಲಿ ದಲಿತ ಸಹೋದರರಿದ್ದಾರೆ, ಕ್ರೈಸ್ತ ಸಹೋದರರಿದ್ದಾರೆ, ಸಿಖ್ ಸಹೋದರರಿದ್ದಾರೆ, ಮುಸ್ಲಿಂ ಸಹೋದರರಿದ್ದಾರೆ. ಇದು ಕೋಮುವಾದ ಅನ್ನೋದಾದ್ರೆ ಹೌದು, ನಾನು ಕೋಮುವಾದಿ. ಇದನ್ನ ನೀವು ಕೋಮುವಾದ ಅನ್ನೋದಾದ್ರೆ ಹೌದು, SDPI ಕೋಮುವಾದಿ. ಇದನ್ನ ನಾವು ತಿಳ್ಕೊಂಡಿರುವಂತದ್ದು ಜಾತ್ಯತೀತವಾದ, ನೈಜ ಜಾತ್ಯತೀತವಾದ. ಈ ಜಾತ್ಯತೀತವಾದವನ್ನ ನಾವು ಪ್ರತಿ ಮನೆಗೂ ತಲುಪಿಸ್ಲಿಕ್ಕಿದೆ. ಕೋಮುವಾದಿ ಯಾರು ಅಂತ ನೀವು ಡೆಫಿನಿಷನ್ ಅನ್ನ ತೆಗೆದು ನೋಡಿದ್ರೆ, ತನ್ನ ಕೋಮಿನ ಒಬ್ಬ ವ್ಯಕ್ತಿ ತಪ್ಪನ್ನ ಮಾಡಿದಾಗ ಅವನನ್ನು ಸಮರ್ಥಿಸಿಕೊಳ್ಳುವನು ಕೋಮುವಾದಿ. ಇವತ್ತು ಇದೇ ಪ್ರದೇಶ, ಇದೇ ಸ್ಥಳದಲ್ಲಿ ನಡೆದಂತಹ ಒಂದು ವೇದಿಕೆಯಲ್ಲಿ ನನ್ನದೇ ಸಮುದಾಯದ ಒಬ್ಬ MLA ಬಂದು ಆಗಿರಲಿ, ನನ್ನ ಸಮಾಜದವನಾಗಿರಲಿ, ಅವನು ತಪ್ಪನ್ನ ಹೇಳಿದಾಗ ಧೈರ್ಯದಿಂದ ಅದು ತಪ್ಪು ಅಂತ ಹೇಳುವಂತದಿದೆಯಲ್ಲ, ಇದು ಕೋಮುವಾದ ಅಲ್ಲ. ಅವನನ್ನ ತಪ್ಪನ್ನ ಸಮರ್ಥಿಸಿಕೊಳ್ಳುವುದು ಕೋಮುವಾದ. ಹಾಗಾಗಿ ಈ ಪ್ರದೇಶದಲ್ಲಿ ನಾವು ಏನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ, ಈ ಪ್ರದೇಶಕ್ಕೆ ಒಂದು ಇತಿಹಾಸ ಇದೆ. 2023ನೇ ಇಸವಿಯಲ್ಲಿ ಈ ಪ್ರದೇಶದಲ್ಲಿ ಸುಮಾರು 300 ಮನೆಗಳಿತ್ತು. ಅದಕ್ಕೆ ಹೆಗಡೆ ನಗರ ಎಂಬಂತ ಹೆಸರಿತ್ತು. ಆ ಸಂದರ್ಭದಲ್ಲಿ ಈ ರಿಂಗ್ ರೋಡ್ ಏನಿದೆ, ಈ ಬೈಪಾಸ್ ರೋಡ್ ಅನ್ನ ಅಭಿವೃದ್ಧಿಯ ದೃಷ್ಟಿಯಿಂದ ಅವರನ್ನ ಇಲ್ಲಿಂದ ಒಕ್ಕಲೆಬ್ಬಿಸಲಾಗಿತ್ತು. ಆ ಒಕ್ಕಲೆಬ್ಬಿಸಿದಂತಹ ಸಂದರ್ಭದಲ್ಲಿ ಈ ರಿಜ್ವಾನ್ ಅರ್ಷದ್ ಆಗ್ಲಿ, ಸಲೀಂ ಅಹಮದ್ ಆಗ್ಲಿ, ಈ ಕ್ಯಾಬಿನೆಟ್ ಆಗ್ಲಿ ಇಲ್ಲಿಗೆ ಬಂದಿರಲಿಲ್ಲ. ಅವರ ಪರವಾಗಿ ಧ್ವನಿ ಎತ್ತಿದ್ದು ಯಾರು ಅಂತ ಹೇಳಿದ್ರೆ ಇದೇ ಅಫ್ಸರ್ ಕೊಡ್ಲಿಪೇಟೆ, ಇದೇ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ. ಇದು ನನ್ನ ಮಾತಲ್ಲ, ಹೆಗಡೆ ನಗರದ ನಿರಾಶ್ರಿತರಿಗೆ ಹೋಗಿ ಕೇಳಿ. ಆಗ ನಾನು ಓಟ್ ಇರಲಿಲ್ಲ, ಆಗ ಯಾವುದೇ ಚುನಾವಣೆ ಇರಲಿಲ್ಲ. ಓಟಿಗಾಗಿ ನಾನು ಧ್ವನಿ ಎತ್ತಿದ್ದಲ್ಲ. ನಾನು ಅವರ ಮಾನವೀಯ ಹಕ್ಕುಗಳನ್ನ ಗೌರವಿಸಿ, ಅವರು ಕೂಡ ಮನುಷ್ಯರು, ಅವರು ಒಂದು ಗೌರವಯುತ ಬದುಕನ್ನ ಸಾಗಿಸಬೇಕಂತೇಳಿ ನಾನು ಧ್ವನಿಯನ್ನೆತ್ತಿದ್ದೆ. ಮೊನ್ನೆ ಇವರನ್ನ ಇಲ್ಲಿಂದ ಏನು 10 ಕಿಲೋಮೀಟರ್ ದೂರದಲ್ಲಿ ಒಂದು ಕಾಡು ಪ್ರದೇಶದಲ್ಲಿ ಅವರಿಗೆ ಸ್ಥಳಾಂತರ ಮಾಡಿದ್ರು. ಅಲ್ಲಿಗೆ ಹೋದಾಗ ಆ ಮಹಿಳೆಯರಲ್ಲಿ ಕೇಳಿದೆ, ಈಗ ನಿಮ್ಮ ಜೀವನ ಪರಿಸ್ಥಿತಿ ಹೇಗಿದೆ?
150 ಮನೆಗಳಿದ್ದಂತಹ ಪ್ರದೇಶದಲ್ಲಿ ಕೇವಲ 4 ಮನೆಗಳು ಇವತ್ತು ಬಾಕಿ ಇದೆ. ಯಾಕಂದ್ರೆ ಅಲ್ಲಿ ಚರಂಡಿ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ. ನಾಯಿ ನರಿ ಕುರಿ ಕೋಳಿಗಳ ಹಾಗೆ ಬದುಕಕ್ಕೆ ಅವರು ಸಾಧ್ಯ ಇಲ್ಲ ಅಂತ ಹೇಳಿ ಎಲ್ಲೋ ಬಾಡಿಗೆ ಮನೆಯೋ ಭೋಗ್ಯದ ಮನೆ ಮಾಡಿಕೊಂಡು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅಫ್ಸರ್ ಕೊಡ್ಲಿಪೇಟೆ ಅವತ್ತು ಕೂಡ ನಿಮ್ಮ ಪರವಾಗಿ ಧ್ವನಿ ಎತ್ತಿದ್ದಾನೆ. ಇವತ್ತು ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಮನೆಯ ಮಗನಾಗಿ ನಿಮ್ಮ ಮತವ ಭಿಕ್ಷೆಯನ್ನು ಬೇಡಲಿಕ್ಕೆ ಬಂದಿದ್ದಾನೆ. ಒಂದು ವೇಳೆ ನೀವು ನನ್ನ ಪರವಾಗಿ ಮತವನ್ನ ದಾನ ಮಾಡಿದ್ರೆ ಅಸೆಂಬ್ಲಿಯಲ್ಲಿ ಟೇಬಲ್ ಗುದ್ದಿ ನಿಮ್ಮ ಹಕ್ಕಿನ ಪರವಾಗಿ ಮಾತಾಡ್ತಾನೆ ಎಂಬಂತ ಭರವಸೆ ನಾನು ಕೊಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನನ್ನ ಮನೆಯಿಂದ ನಾನು ಕೊಡ್ಲಿಕ್ಕೆ ಏನಿಲ್ಲ ಸ್ವಾಮಿ. ನಾನು ಹೆಲಿಕಾಪ್ಟರ್ ನಲ್ಲಿ ದಾವಣಗೆರೆಗೆ ಇಳಿದವನಲ್ಲ. ನಾನು ಈ ದೇಶದ ಈ ರಾಜ್ಯದ ಒಂದು ಸಣ್ಣ ಕುಗ್ರಾಮದ ಒಬ್ಬ ಬಡ ರೈತನ ಮನೆಯಲ್ಲಿ ಜನಿಸಿದಂತಹ ಒಬ್ಬ ಬಡವ. ನನ್ನ ಹತ್ರ ಕೋಟಿಗಟ್ಟಲೆ ಕಪ್ಪು ಹಣ ಇಲ್ಲ. ಚುನಾವಣೆಯಲ್ಲಿ ಮತಕ್ಕಾಗಿ ಹಣವನ್ನು ಹಂಚಲಿಕ್ಕೆ ಹಲವರು ಕೇಳಿದ್ರು, ಹಾಗಾದ್ರೆ ನೀವು ಚುನಾವಣೆ ಹೇಗೆ ಎದುರಿಸ್ತೀರಾ ಅಂತ ಹೇಳಿ ನಾನು ಒಂದು ಮಾತನ್ನ ಹೇಳಿದ್ದೆ. ನಿನ್ನೆ ನಮ್ಮ ಒಂದು ಸಣ್ಣ ಕಾರ್ನಾರ್ ಸಭೆ ಇತ್ತು. ಆ ಸಂದರ್ಭದಲ್ಲಿ ನನ್ನ ಈ ಚುನಾವಣಾ ಖರ್ಚು ವೆಚ್ಚಕ್ಕಾಗಿ ಇಲ್ಲಿಯ ಸಹೋದರಿಯರು ನನಗೆ ಹಣದ ಸಹಾಯವನ್ನ ಮಾಡಿದ್ರು. ಕ್ರೌಡ್ ಫಂಡಿಂಗ್ ಆಗಿ ನಾನು ಅಪೀಲ್ ಮಾಡಿದ್ದೆ. ವಿವಿಧ ರಾಜ್ಯದ ಮೂಲೆ ಮೂಲೆಗಳಿಂದ ನನಗಾಗಿ ಹಣ ಸಹಾಯವನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾನು ಒಂದೇ ₹1 ಭ್ರಷ್ಟಾಚಾರ ಮಾಡದಂತ ರಾಜಕಾರಣ ಮಾಡ್ಲಿಕ್ಕೆ ಬಂದಂತವನು. ಇವತ್ತು ನಿಮಗೆ ಮತಕ್ಕಾಗಿ ಹಣ ಕೊಟ್ರೆ ನಾಳೆ ನನಗೆ ನೈತಿಕತೆ ಇರೋದಿಲ್ಲ. ಹಾಗಾಗಿ ಕೊನೆಯದಾಗಿ ಒಂದು ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ಅಫ್ಸರ್ ಕೊಡ್ಲಿಪೇಟೆ ನಿಮ್ಮ ಮನೆಯ ಮಗನಾಗಿ ಈಗಾಗಲೇ ದಾವಣಗೆರೆಯ ಜನರ ಹೃದಯವನ್ನ ಗೆದ್ದಾಗಿದೆ. ಇನ್ನು ಬ್ಯಾಲೆಟ್ ಮುಖಾಂತರ 9ನೇ ತಾರೀಕು ಚುನಾವಣೆಯಲ್ಲಿ MLA ಆಗಿ ವಿಧಾನಸಭೆ ಪ್ರವೇಶಿಸುವಂತದ್ದು ಮಾತ್ರ ಬಾಕಿ. ಇದಕ್ಕೆ ನಿಮಗೆ ಸಾಕ್ಷಿ ಬೇಕಂತ ಹೇಳಿದ್ರೆ ಬಂದು ಈ ದಾವಣಗೆರೆಯ ಏನು ಸ್ಟಾರ್ ಹೋಟೆಲ್ಗಳಿವೆ, ದೊಡ್ಡ ದೊಡ್ಡ ಲಾಡ್ಜಸ್ಗಳಿವೆ, ಅಲ್ಲಿ ಹೋದ್ರೆ ನಿಮಗೆ ಅರ್ಥ ಆಗ್ತದೆ ಯಾವೆಲ್ಲ ಕ್ಯಾಬಿನೆಟ್ನ ಮಂತ್ರಿ ಮಹೋದಯರು SDPಯನ್ನ ಸೋಲಿಸಲಿಕ್ಕೆ ತಮ್ಮ ಶಕ್ತಿಯನ್ನ ಹಾಕ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ಒಂದು ಸಂದೇಶವನ್ನ ನೀಡ್ತಾ ಇದ್ದೇನೆ. ಇದೇ 1447 ವರ್ಷಗಳ ಹಿಂದೆ 313ರಷ್ಟಿದ್ದಂತ ಒಂದು ಸೈನ್ಯ 1000ಕ್ಕೂ ಮಿಕ್ಕ ಸೈನ್ಯವನ್ನ ಸೋಲಿಸಿತು ಎಂಬ ಇತಿಹಾಸವನ್ನ ಮರಿಬೇಡಿ. ಆ ಇತಿಹಾಸ ದಾವಣಗೆರೆಯಲ್ಲಿ ಮರುಕಳಿಸಲಿಕ್ಕಿದೆ. ಯಾರು ಸತ್ಯ ಮತ್ತು ನ್ಯಾಯದ ಪರವಾಗಿರ್ತಾರೆ ಆ ಭಗವಂತನು ಕೂಡ ಅವರಿಗೆ ಸಹಾಯ ಮಾಡ್ತಾನೆ. ನನ್ನ ಮನಸ್ಸು ಹೇಳ್ತಾ ಇದೆ, ಈ ಬಾರಿ ಅಫ್ಸರ್ ಕೊಡ್ಲಿಪೇಟೆ ಈ ಕ್ಷೇತ್ರದಲ್ಲಿರುವಂತಹ 1.5 ಲಕ್ಷದಷ್ಟಿರುವಂತಹ ಅಹಿಂದ ಮತದಾರರ ಸ್ವಾಭಿಮಾನದ ಚುನಾವಣೆಯನ್ನು ಎದುರಿಸ್ತಾ ಇದ್ದಾನೆ. ಈ ಚುನಾವಣೆಯಲ್ಲಿ ನಾನು ಗೆದ್ರೆ ಇದು ನನ್ನ ಗೆಲುವಲ್ಲ, ಈ ಕ್ಷೇತ್ರದ ಅಹಿಂದ ಮತದಾರರ ಗೆಲುವಾಗಿರುತ್ತದೆ. ಒಂದು ವೇಳೆ ಈ ಚುನಾವಣೆಯಲ್ಲಿ ನೀವು ಈ ಬಾರಿ SDPಯನ್ನ ಬೆಂಬಲಿಸಲಿಲ್ಲ ಅಂತ ಹೇಳಿದ್ರೆ ಮತ್ತೆ 50 ವರ್ಷದ ರಾಜಕೀಯ ಗುಲಾಮತನಕ್ಕೆ ಹೋಗ್ಬೇಕಾಗುತ್ತೆ. ಕೊನೆಯಲ್ಲಿ ಒಂದು ಮಾತನ್ನ ಹೇಳಿ ನನ್ನ ಮಾತನ್ನಿಗೆ ವಿರಾಮ ಹಾಕ್ತೇನೆ. ದಾಡಿ ಮತ್ತು ಟೋಪಿಯ ಬಗ್ಗೆ ಬಹಳ ಚರ್ಚೆಗಳು ನಡೀತಾ ಇದೆ. ಅವರಿಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ. ಈ ದೇಶದ ಮೊಟ್ಟ ಮೊದಲ ಎಜುಕೇಶನ್ ಮಿನಿಸ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಕೂಡ ದಾಡಿಯನ್ನು ಇಟ್ಟಿದ್ರು, ಅವರು ಕೂಡ ಟೋಪಿಯನ್ನು ಹಾಕಿದ್ರು. ಈ ದೇಶದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಜಾಕಿರ್ ಹುಸೇನ್ ಕೂಡ ದಾಡಿಯನ್ನು ಇಟ್ಟಿದ್ರು, ಟೋಪಿಯನ್ನು ಇಟ್ಟಿದ್ರು. ಅದೇ ರೀತಿಯಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ MLA ಆಗಿ ಇದೇ ದಾಡಿ ಇಟ್ಟಿರುವಂತಹ, ಅದೇ ಟೋಪಿ ತಟ್ಟಿರುವಂತಹ ಅಫ್ಸರ್ ಕೊಡ್ಲಿಪೇಟೆ ಅಹಿಂದ ಮತದಾರರ ಧ್ವನಿಯಾಗಿ ಕರ್ನಾಟಕ ವಿಧಾನಸಭೆಯನ್ನು ಪ್ರವೇಶಿಸಲಿಕ್ಕಿದ್ದಾನೆ. ಒಂದು ವೇಳೆ ನಾನು ವಿಧಾನಸಭೆ ಪ್ರವೇಶಿಸಿದರೆ ಎಲ್ಲ ಜಾತಿ ವರ್ಣ ವರ್ಗ ಎಲ್ಲರ ಜೊತೆಯಲ್ಲೂ ನ್ಯಾಯವನ್ನ ಪರಿಪಾಲಿಸ್ತಾನೆ. ಇದೇ ದಾರಿ ಇದೇ ಟೋಪಿ ಇಟ್ಟಿರುವಂತಹ ಅಫ್ಸರ್ ಕೊಡ್ಲಿಪೇಟೆ ಎಂಬಂತಹ ಸಂದೇಶವನ್ನು ನೀಡ್ತಾ ಬಾಬಾ ಸಾಹೇಬರ ಒಂದು ವಿಚಾರವನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹಾಕ್ತೇನೆ. ನಾಯಿ ನರಿ ಕುರಿ ಕೋಳಿಗಳು ಕೂಡ ಹುಟ್ಟುತ್ತವೆ ಸಾಯ್ತವೆ, ನಾಯಿ ನರಿ ಕುರಿ ಕೋಳಿಗಳು ಕೂಡ ಬದುಕುತ್ತವೆ ಸಾಯ್ತವೆ. ಆದ್ರೆ ನೀವು ಯಾವ ರೀತಿ ಬದುಕಬೇಕಂತ ಹೇಳಿ ಬಾಬಾ ಸಾಹೇಬರು ಕಲಿಸೋದಕ್ಕೆ ಹೋಗಿದ್ದಾರೆ. ನೀವು ಹುಲಿ ಸಿಂಹಗಳಾಗಿ ಬದುಕಿ, ನೀವು ನಾಯಿ ನರಿಗಳಾಗಿ ಬದುಕಬೇಡಿ. 250 ವರ್ಷಗಳ ಹಿಂದೆ ಶಹೀದ್ ವೀರ ಟಿಪ್ಪು ಸುಲ್ತಾನ್ ಕೂಡ ಅದನ್ನೇ ಹೇಳಿದ್ದು, 100 ದಿನ ಇಲಿಯಾಗಿ ಬಾಳೋದ್ಕಿಂತ 1 ದಿನ ಹುಲಿಯಾಗಿ ಬಾಳು. ಅಫ್ಸರ್ ಕೊಡ್ಲಿಪೇಟೆ ದಾವಣಗೆರೆಯ ಜನರ ಹೃದಯವನ್ನು ಗೆದ್ದಿದ್ದಾನೆ. ಯಾವುದೇ ತ್ಯಾಗ
ಹೋರಾಟಕ್ಕೂ ನಾನು ತಯಾರಾಗಿದ್ದೇನೆ. ನಾನು ಕೋಮುವಾದಿಗಳೊಂದಿಗೆ ಯಾವುದೇ ರಾಜಿ ಮಾಡಿಕೊಳ್ಳಿಕ್ಕೆ ತಯಾರಿಲ್ಲ. ನಾನು ರಾಜ್ಯರಹಿತವಾದಂತಹ ಹೋರಾಟ, ಅದು ಬೀದಿಯಲ್ಲಾಗಿರಲಿ, ಅದು ಅಸೆಂಬ್ಲಿಯಲ್ಲಾಗಿರಲಿ, ಮಾಡಿಯೇ ತೀರ್ತೇನೆ ಎಂಬಂತಹ ವಿಶ್ವಾಸವೊಂದಿಗೆ ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ನನ್ನ ಚುನಾವಣಾ ಗುರುತಾದ ಪ್ರೆಷರ್ ಕುಕ್ಕರ್ ಸೀರಿಯಲ್ ನಂಬರ್ 4ಕ್ಕೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಿಮ್ಮ ಭಿಕ್ಷೆಯ ಮುಖಾಂತರ, ಮತದಾನದ ಮುಖಾಂತರ ನನ್ನನ್ನು ಜಯಶೀಲವನ್ನಾಗಿ ಮಾಡಬೇಕಂತ ಹೇಳಿ ಕೇಳ್ಕೊಳ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಜೈ ಹಿಂದ್, ಜೈ SDPI, ಜೈ ಭೀಮ್. ಮುಂದೆ ಪ್ರಭುರಾಜು ಕೋಟ್ಲಿಗೆ ಅವರನ್ನ ಮಾತನಾಡಲಿಕ್ಕಾಗಿ ಆಹ್ವಾನಿಸ್ತಾ ಇದ್ದೇನೆ.